ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ಸ್ವರಗಳ ಕುರಿತು ಕಲಿತಿರ್ತೇವೆ. ಇಂದು ವ್ಯಂಜನಗಳ ಕುರಿತು ಕಲಿಯೋಣ. ವ್ಯಂಜನಗಳಲ್ಲಿ 34 ಅಕ್ಷರಗಳು. ಕ, ಖ, ಗ, ಗ್, ಞ. ಚ, ಛ, ಜ, ಜ, ಞ. ಟ, ಠ, ಡ, ಢ, ಣ. ತ, ಥ, ದ, ದ, ನ. ಪ, ಫ, ಭ, ಭ, ಮ್. ಯ, ರ್, ಲ್, ವ್, ಷ್, ಷ್, ಸ್, ಹ, ಳ್. ವ್ಯಂಜನಗಳಲ್ಲಿ 2 ವಿಧಗಳು: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಯಾಕೆ ಯು ಇಂದ ಳು ವರೆಗಿನ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಅಂದರೆ, ಈ ಮೇಲಿನ ಯಾವುದೇ ವರ್ಗಕ್ಕೆ, ವರ್ಗ ಅಂದರೆ ಗುಂಪು, ಈ ಮೇಲಿನ ಯಾವುದೇ ವರ್ಗಕ್ಕೆ ಹೊಂದಾಣಿಕೆಯಾಗದ ಅಕ್ಷರಗಳಾಗಿವೆ ಯ ಇಂದ ಳ ವರೆಗಿನ ಅಕ್ಷರಗಳು. ಅದಕ್ಕಾಗಿ ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯಲ್ಪಡುತ್ತದೆ. ಹಾಗಾದರೆ ಏನಿದು ವರ್ಗ, ಏನಿದು ಗುಂಪು? ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಸಂಖ್ಯೆಗಳನ್ನು ಬರೆದಿದ್ದೇನೆ. 1, 2, 3, 4, 5. 1ನೇ ಸಾಲು, 2ನೇ ಸಾಲು, 3ನೇ ಸಾಲು, 4ನೇ ಸಾಲು, 5ನೇ ಸಾಲು. ಯಾವ ರೀತಿ ಗುಂಪಾಗಿ, ಯಾವ ರೀತಿ ವರ್ಗವಾಗಿ ವಿಂಗಡಿಸಿದ್ದಾರೆ ಎಂದರೆ, ಈ ವರ್ಗೀಯ ವ್ಯಂಜನಗಳನ್ನು 1ನೇ ಮತ್ತು 3ನೇ ಸಾಲಿನ ಅಕ್ಷರಗಳು, ಈ ಕ, ಚ, ಟ, ತ, ಪ. 3ನೇ ಸಾಲಿನ ಅಕ್ಷರಗಳು ಗ, ಜ, ಡ, ದ, ಬ. ಈ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳಾಗಿವೆ. 2ನೇ ಮತ್ತು 4ನೇ ಸಾಲಿನ ಅಕ್ಷರಗಳು ಕ, ಚ, ಟ, ಥ, ಪ. ಗ, ಜ, ಡ, ದ, ಬ. ಈ ಅಕ್ಷರಗಳು 2ನೇ ಮತ್ತು 4ನೇ ಸಾಲಿನ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ವಿಂಗಡಿಸಿದ್ದಾರೆ. ಈ ಞ, ಞ, ಣ, ಣ, ಮ ಈ ಅಕ್ಷರಗಳನ್ನು, ಈ 5ನೇ ಸಾಲಿನ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು, ಅನುನಾಸಿಕ ವ್ಯಂಜನಗಳು ಅಂತ ಕರೀತಾರೆ. ಯಾಕೆ ಈ 5ನೇ ಸಾಲಿನ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೀತಾರೆ ಅಂದರೆ, ನೀವು ಈ ಞ, ಞ, ಣ, ಣ, ಮ ಈ ಅಕ್ಷರಗಳನ್ನು ಉಚ್ಚರಿಸಬೇಕಾದರೆ ನೀವು ಮೂಗಿನ ಸಹಾಯ ಹೊಂದಬೇಕಾಗುತ್ತೆ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ. ನಾಸಿಕ ಅಂದರೆ ಏನು? ಮೂಗು. ಸೊ ಅನು ಅಂದರೆ ಹೇಳೋದು. ಸೊ ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಅವೇ ವರ್ಗೀಯ ವ್ಯಂಜನಗಳಲ್ಲಿ 5ನೇ ಸಾಲಿನ ಅಕ್ಷರಗಳು. 1ನೇ ಮತ್ತು 3ನೇ ಸಾಲಿನ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. 2ನೇ ಮತ್ತು 4ನೇ ಸಾಲಿನ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. 5ನೇ ಸಾಲಿನ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ಈ ವರ್ಗಕ್ಕೆ ಸೇರದ ಅಕ್ಷರಗಳೇ ಯ ಇಂದ ಳ ವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. 1ನೇ ಮತ್ತು 3ನೇ ಸಾಲಿನ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. 2ನೇ ಮತ್ತು 4ನೇ ಸಾಲಿನ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. 5ನೇ ಸಾಲಿನ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ಅವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ. ಇಷ್ಟು ವ್ಯಂಜನಗಳ ಕುರಿತು. ನೀವು ನೋಡ್ಬೋದು, ಇಲ್ಲಿ ವ್ಯಂಜನಗಳಿಗೆ ನಾನು ಯಾವುದಕ್ಕೂ ತಲೆಕಟ್ಟು ಕೊಟ್ಟಿಲ್ಲ, ಯಾವುದಕ್ಕೂ ತಲೆಕಟ್ಟು ಕೊಟ್ಟಿಲ್ಲ. ಹಾಗಾಗಿ ಯಾಕೆ ಈ ರೀತಿ ಬರೆದಿರಬಹುದು ವ್ಯಂಜನಾಕ್ಷರಗಳನ್ನು ಅಂತ ನೀವು ತಿಳ್ಕೊಳ್ಬೇಕಾದರೆ ಮುಂದಿನ ವಿಡಿಯೋವನ್ನು ನೋಡಿ. ಧನ್ಯವಾದಗಳು.